ಫಸ್ಟ್ ಊಟ ಮಾಡ್ತಿರಲಿಲ್ಲ, ಕರ್ಕೊಂಬಂದು ಹೇಳ್ಕೊಂಡು ಹೋಗಿದ್ವಿ. ಇಲ್ಲಿಂದ ಹೋಗ್ಕರ್ರೆ ಕಡೂರಿಂದ ಊಟ ಮಾಡ್ಕೊಂತ ಬಂದೆ. ಏನ್ ಕೊಟ್ಟು ಊಟ ಮಾಡೋಣ ಅವಾಗ. ಈಗ ಮಾತು ಬರ್ತಿಲ್ಲ ಅಷ್ಟಕ್ಕಷ್ಟೇ. ಅವ್ರ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಮೊದ್ಲು ಇಷ್ಟು ಗೊತ್ತಿರಲಿಲ್ಲ. ಅವ್ರ ಫಸ್ಟಿಗೆ ಊಟ ಮಾಡ್ತಿರಲಿಲ್ಲ, ಏನ್ ಊಟ ಮಾಡ್ತಿರಲಿಲ್ಲ. ಬಂದ್ಮೇಲೆ ಊಟ ಮಾಡಕತ್ತಿದ್ದ. ಈಗ ನೆಕ್ಸ್ಟ್ ಮಾತು ಬರ್ತಿಲ್ಲ. ಈಗ ಅವ್ರ ಅಪ್ಪ ಅಮ್ಮ ಇಷ್ಟು ಮಾತಾಡ್ತಾನೆ, ಅತಿ ಮಾತಾಡ್ಲಿಕ್ಕೆ ಬಂದಿವಿ. ಈಗ ಮಾತಾಡ್ಲಿ ಅಂತವ ಆಯ್ತು. ಈಗ ಬಂದು ಮಾತಾಡ್ತಾನೆ ನಂಬಿಕೆ ಇದೆ ನಿಂಗೆ. ಊರು ಯಾವ್ದು ಕೊಡ ನಿಂದು? ಚೆನ್ನಾಗಿದೆ. ಒಂದ್ಸರಿ ನನ್ನ ತಮ್ಮ ಒಂದ್ಸರಿ ಹಿಂಗೆ ಯಾರ ಮಕ್ಕಳು ಮಾತಾಡಲಿಲ್ಲ ಅಂದ್ರೆ ಈಗ ಯಾರಿಗೋ ಮಗ ಇದ್ದಾಳೆ, ಮಗುವಾಗಿಲ್ಲ ಅಂತ ಬೆಡ್ಕೊಂಡಿದ್ರೆ ಮಗು ಆಗಿತ್ತು. ಕರ್ಕೊಂಡ್ಬರ್ಬೇಕು. ಈಗ ಅವ್ರು ಇಲ್ಲ ಮನೆಗೆ ಇದಾರೆ ಅಂತ ನೆಕ್ಸ್ಟ್ ಟೈಮ್ ಬರೋದ್ರೆ ಕರ್ಕೊಂಡ್ ಬರ್ತೀನಿ ಜೊತೆಲಿ. ನಮ್ಗೆ ಅರ್ಕೆ ಮಾಡ್ಕೊಂಡಿದ್ದು ನಮ್ ಜೊತೆಲಿ ಬಂದವರು ಗಂಡು ಹೋಗ್ಲಿ ಅಂತ ಅರ್ಕೆ ಮಾಡ್ಕೊಂಡಿದ್ದಾರೆ. ನಮಗ್ ಗೊತ್ತಿಲ್ಲ. ಡಿಂಗರಿ ಒಂದ್ ವಾರ ಇದ್ದಾಗ ಹೇಳಿದ್ರು, ದುರ್ಗಾ ಪರಮೇಶ್ವರ್ ನಿಮ್ ಜೊತೆ ಬಂದಾಗ ಅರ್ಕೆ ಮಾಡ್ಕೊಂಡೆ ನಿಮ್ ಮನೆ ಗಂಡು ಮಗುನೇ ಹುಟ್ಟು ಬರೋದು ಅಂತ. ನಾನು ಒಂದ್ ವಾರ ಇದ್ದು ಒಂದ್ ವಾರ 10 ದಿವಸದಲ್ಲಿ ಹೇಳಿದ್ರು, ಸರಿ ಆಯ್ತಮ್ಮ ನಿನ್ ಇಷ್ಟ ನೋಡೋಣ. ನಮ್ಗೆ ಗಂಡು ಮಗು ನಿರೀಕ್ಷೆನೇ ಇಲ್ಲ. ನನ್ಗೆ 2 ಗಂಡು ಮಕ್ಳು ಸಾಕು ಸವಾಸ ಅಂತ ಹೇಳಿ ಹೆಣ್ಮಗು ಆಗ್ಲಿ ಅನ್ಕೊಂಡಿದ್ವಿ. ಇಲ್ಲಿ ಬಂದು ಶಾಂತಮ್ಮ ಅಂತ ಬಂದವ್ರು ಅರ್ಕೆ ಮಾಡ್ಕೊಂಡಿದ್ರು. ಇವತ್ತು ಅವ್ರ ಕಾರಣಕ್ಕೆ ಹುಷಾರಿಲ್ಲ, ವಯಸ್ಸಾಗಿದೆ, ಹುಷಾರಿಲ್ಲ. ಅಕ್ಕಿನೂ ಬೆಲ್ಲ ಮಾಡ್ಕೊಡಿ ನಾನೇ ಕೊಡ್ತೀನಿ ಅಂತ ಹೇಳಿ ದುಡ್ಡು ಕೊಟ್ಟು ಕಳ್ಸಿದ್ರು. ನನ್ನ ಮಗನಿಗೆ ಒಂದು ಕೆಲಸ ಆಗ್ಬೇಕಾಗಿತ್ತು. ಇಲ್ಲಿ ಬಂದು ಕೇಳ್ಕೊಂಡೋದ್ವಿ. ಇಲ್ಲಿ 1 ಕಿಲೋಮೀಟರ್ ಈ ಕಡೆ ಫೋನ್ ಮಾಡ್ದ, ಅಮ್ಮ ನನಗೇನೋ ಕೆಲಸ ಆಗ್ಬೇಕು, ದೇವ್ರನ್ನ ಕೇಳ್ಕೊ ಅಂತ ಹೇಳಿ. ಇಲ್ಲಿ ಕೇಳ್ಕೊಂಡೆ. ಮತ್ತೆ ಇಲ್ಲಿಂದ 1 ಕಿಲೋಮೀಟರ್ ಹೋಗಿ ಅದೇ ಜಾಗ ಕರೆಕ್ಟಾಗಿ ಫೋನ್ ಮಾಡ್ದ, ಆಯ್ತು ಕೆಲಸ ಅಂತ ಹೇಳಿ. ಇವತ್ತಿನ ದಿವಸದ ಅಲಂಕಾರ ಅಂದಾನ ಒಪ್ಕೊಂಡು ನೈಟ್ ದುಡ್ಡು ಕಳಿಸಿದೆ. ಯಾವ ಊರ ನಾವು ಬೆಂಗಳೂರು ಮನುಷ್ಯ. ಎಲ್ಲರಿಗಿಂತ ನೀವು ಕೇಳ್ತೀರಿ ಮೈಸೂರಲ್ಲೊಬ್ಬ ಪುಣ್ಯಾತ್ಮ, ನೀವು ಕೇಳ್ತೀರಿ ಮೈಸೂರೊಬ್ಬ ಪುಣ್ಯಾತ್ಮ ಆಟದಲ್ಲಿ ಇದ್ಕೊಂಡು ಅವ್ನಿಗೆ ಹುಷಾರಾಯ್ತು ಅಂತೇಳಿ ಬಂದರಿಗೆ ತೀರ್ಥ ಕೊಟ್ಟು 4 ಜನ ಸಹಾಯ ಮಾಡ್ತಾನಂತೆ. ನೆಲಮಂಗಲ ಹತ್ರ ಆಂಬುಲೆನ್ಸ್ ಡ್ರೈವರ್ ಒಬ್ಬ ಹಿಂಗೆ ಮಾಡ್ತಾನಂತೆ. ಅವ್ನು ಉಳ್ಕೊಂಡಿಲ್ಲ, ಆಂಬುಲೆನ್ಸ್ ಕರ್ಕೊಂಡ್ ಉಳಿಸಿದ್ದೆ ನಾನು. ಅವ್ನು ಅದೇ ಪ್ರತಿಫಲವಾಗಿ ಬಡಬಗರಿಗೆ ಕೊಡ್ತಾನಂತೆ. ಇನ್ನು ಇವಕ್ಕ ಈ ತರ ಹಕ್ಕಳು ಬಹಳ ಜನ ಇದ್ದಾರೆ. ಅದರಲ್ಲಿ ಇವಕ್ಕ ಇವತ್ತು 4-6 ಜನಕ್ಕೆ ತೀರ್ಥ ಕೊಟ್ಟು ನಿಮ್ಗೆ ಹುಷಾರಾಗುತ್ತೆ ಅಂತೇಳಿ ಬುದ್ಧಿವಾದ ಹೇಳಿ ಸಾಕಷ್ಟು ಜನಕ್ಕೆ ತೀರ್ಥ ಕೊಟ್ಟು ಅವ್ರಿಗೆ ಜೀವನಕ್ಕೊಂದು ದಾರಿ ಮಾಡ್ತಾ ಇದ್ದಂತ ಅಲ್ಲಿದ್ಕೊಂಡು ಅಕ್ಕಗೊಂದ್ಸರಿ ಎಲ್ಲ ಒಂದ್ಸರಿ ಜ್ವರ ಒಂದ್ಸರಿ ಅನ್ಬೇಡಣ ಅಕ್ಕ. ಪರ್ಮನೆ ಕಾಣಿಕೆ ಇದ್ಯಾರಕ್ಕ ಇದು? ಇವ್ರ ಅಣ್ಣವ್ರು ಮದ್ವೆಲೇನೋ ತೊಂದರೆ ಆಯ್ತು ಅಂತ ಫೋನ್ ಮಾಡಿದ್ರು. ಇವ್ರಿಗೆ ಹೇಳಿದೆ ಅಮ್ಮನ ಹೆಸರಲ್ಲಿ ಕಾಣಿಕೆ ಇಡೋಣ ಅಂತ ಹೇಳಿ. ಅವ್ರ ಕಾರ್ಯ ನೆರವೇರ್ತು ಅಂತ ಮದುವೆ ಆಗಿದೆಯಾ? ಮಗನ್ ಚೆನ್ನಾಗಾಯ್ತು. ಮಗನ ಸರಿ ಕರ್ಕೊಂಡ್ಬಂದು ಸೊಸೆ ಕರ್ಕೊಂಡ್ಬಂದು ಬಿಡಿಸಿ. ಇವ್ರಕ್ಕ ಅವರೆಲ್ಲ ಒಟ್ಟಿಗೆ ಬಂದಾರೆ. ನಾನೆಲ್ಲ ಕರ್ಕೊಂಡ್ಬರ್ಬೇಡ. ತಲೆ ಒಳ್ಳೇದಾಗ್ಲಿ, ದೇವ್ರ ಮೇಲೆ ಹಾಕಿರೋದು ಕೊಡ್ತಾರೆ. ಬೀಗ್ರು ಹುಷಾರ್ ನೋಡ್ಕೆ ಹೆಂಗ ಡೇಂಜರ್ ಇವ್ರೆ. ಹಾ ಇನ್ನಾರಿ ಅಷ್ಟೇನಾ ಅಕ್ಕ? ಒಳ್ಳೇದಲ್ಲಿ ಬರ ಮುಂದಕ್ಕೆ ಸ್ವಾಮಿಯರ ಕಳಿಸ್ತೀವಿ, ಮನೆ ಸ್ವಾಮಿಯರ